ಇದೇ ಗಾಡಿನ ಇವತ್ತು ನಾವು ಇಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ ಮೆಗಾ ಸೇಲ್ಸ್ ಕಾರ್ನಿವಲಲ್ಲಿ. ಅವರು ಡೈರೆಕ್ಟಾಗಿ ಬಂದು ಅವತ್ತು ಮುಂಚೆನೇ ಬುಕ್ ಮಾಡಿದರು ಒಂದು ತಿಂಗಳಲ್ಲಿ. ಅವರು ಸತತ ಇನ್ನೂ ಅವತ್ತು ಬೇಕು ಇವತ್ತು ಬೇಕು ಅಂತ ಹೇಳ್ತಾಯಿದ್ರು. ಆದರೂ ನಾವು ಆದಷ್ಟು ಬೇಗ ತರಿಸಿ ಅವರಿಗೆ ಸರ್ವಿಸ್ನ ಕೊಟ್ಟಿದ್ವಿ. ಏನಾದರೂ ಫೀಡ್ಬ್ಯಾಕ್ ಬೇಕಂದರೆ ಅವರೇ ಕೊಡ್ತಾರೆ. ಏನಂತ ಕೇಳೋಣ ಬನ್ನಿ. ಡೆಲಿವರಿ ಕೊಟ್ಟಿರೋದ್ರಿಂದ ನಿಮಗೆ ಏನು ಫೀಲ್ ಆಗ್ತಾಯಿದೆ? ಐ ಮೀನ್ ಲೈಕ್ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಖುಷಿ ಇದೆ. ನೀವು ಯಾವತ್ತು ಬುಕ್ ಮಾಡಿದ್ರಿ? 1 ಮಂತ್ ಆಗಿದೆ ಬುಕ್ ಮಾಡಿ. 1 ಮಂತಿಂದ ನಿಮಗೆ ಏನಂತ ಲೈಕ್ ನಾವು ಕೊಟ್ಟಿರೋ ಕಮಿಟ್ಮೆಂಟ್ ಡೇಟಿಗೆ ನಾವು ಡೆಲಿವರಿ ಕೊಡ್ತಾ ಇದ್ದೀವಾ? ಹಾಂ, ಕೊಡ್ತಿದ್ದೀರಾ, ಹೇಳಿ ಟೈಮ್ಗೆ ಕೊಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಏನಿದೆ ಈ ಗಾಡಿ ಬಗ್ಗೆ? ಆಯಿತು, ಆಮೇಲೆ ನಾವು ಕೊಟ್ಟಿರೋ ಸರ್ವೀಸು ಯಾವ ಥರ ನಿಮಗೆ ಫೀಡ್ಬ್ಯಾಕ್ ಅನಿಸಿದೆ ಅದ್ರ ಬಗ್ಗೆ ಡೀಟೇಲ್? ನನಗೆ ಅಡ್ವೆಂಚರ್ ಬೈಕು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಸೊ ಬಿಗಿನರ್ ಲೆವೆಲ್ ಇರೋದ್ರಿಂದ ಎಕ್ಸ್ಪಲ್ಸ್ 210 ಚೂಸ್ ಮಾಡಿದ್ದೀನಿ. ಇವಾಗ ನೋಡಬೇಕು ಹೇಗಾಗುತ್ತೆ ಮುಂದೆ ಅಂತ. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡಿಬಿಟ್ಟೆ ನೀವು ಗಾಡಿ ತೊಗೊಂಡಿರೋದಲ್ವಾ? ಟೆಸ್ಟ್ ಡ್ರೈವ್ ನಾನು ಮಾಡಿದ್ದೀನಿ ಒಂದು 2-3 ಸತಿ. ನನಗೆ ಇಷ್ಟ ಆಯಿತು ಅದು. ಸಿಟ್ಟಿಂಗ್ ಪೊಸಿಷನ್, ಸೊ ಲಾಂಗ್ ಡ್ರೈವ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡಿರೋದು. ಕೇಳೋಣ ಸರ್, ನಿಮ್ಮ ಮಗ ಇವಾಗ ಅಡ್ವೆಂಚರ್ ಗಾಡಿ ತೊಗೊಳ್ತಾ ಇದ್ದಾರೆ, ನಿಮಗೆ ಏನಂದ್ರೆ ಖುಷಿ ಅನಿಸುತ್ತೆ. ಚೆನ್ನಾಗಿದೆ ಗಾಡಿ. ಡೆಲಿವರಿ ಬೇಗ ಕೊಟ್ಟಿದ್ದೀರಾ, 1 ಮಂತ್ ಆಗಿದೆ ಬುಕ್ ಮಾಡಿ. ಚೆನ್ನಾಗಿದೆ ಗಾಡಿ.